ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು 8ನೇ ತರಗತಿಯ ಹಿಂದಿ ವಿಷಯದಲ್ಲಿ ನಾಳೆ ನಡೀತಕ್ಕಂಥ ನಿಮಗೆ SAT ಕ್ವಶನ್ ಪೇಪರ್ಗಾಗಿ ಒಂದು ಪ್ರಾಕ್ಟೀಸ್ ಪೇಪರನ್ನು ಕೊಡ್ತಾ ಇದ್ದೀನಿ. ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ಓಕೆನಾ, ಇದನ್ನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಇನ್ನೂ ಪ್ರಶ್ನೆ ಪತ್ರಿಕೆಗಳು ಬರ್ತವೆ, ಅವುಗಳನ್ನು ಚೆನ್ನಾಗಿ ನೋಡ್ಕೊಳ್ರಿ. MCQಗಳಲ್ಲಿ ಕೇಳಿದ್ದಾರೆ, ಪರೀಕ್ಷಾ ಶಬ್ದ का अन्य वचन रूप है ಅಂತ ಕೇಳಿದ್ದಾರೆ. ಆಪ್ಷನ್ ಡಿ ಪರೀಕ್ಷಾ ಅನ್ನೋದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಒನ್, ದೋಸ್ತ್ ಕಾ ವಿಲೋಮ್ ಶಬ್ದ ಹೇ ಅಂತ ಕೇಳಿದ್ದಾರೆ. ಸೊ ದೋಸ್ತದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ದುಶ್ಮನ್ ಇಸ್ ದ ರೈಟ್ ಒನ್. ಇನ್ನು ನಿಮ್ನಲಿಖಿತ ಮೇಸೆ ಪುಲ್ಲಿಂಗ ಶಬ್ದ ಅಂತ ಕೇಳಿದ್ದಾರೆ. ಪಿತಾ ಅಂತಕ್ಕಂಥದ್ದು ಮಾತ್ರ ಪುಲ್ಲಿಂಗ, ಬಾಲಿಕಾ ಇದು ಸ್ತ್ರೀಲಿಂಗ, ಬಾಲಕ್ ಅನ್ನೋದು ಪುಲ್ಲಿಂಗ, ಮಾತಾ ಅನ್ನೋದು ಸ್ತ್ರೀಲಿಂಗ, ಪಿತಾ ಅನ್ನೋದು ಪುಲ್ಲಿಂಗ, ಲಡ್ಕಿ ಅನ್ನೋದು ಸ್ತ್ರೀಲಿಂಗ ಆದರೆ ಇದರದ್ದು ಪುಲ್ಲಿಂಗ ರೂಪ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನು ಸಂಬಂಧೀಕರಣದಲ್ಲಿ ಕೇಳಿದ್ರು, ಮಿರ್ಚಿ ಮಸಾಲ ಲೋಕಕಥಾ ಆದರೆ ಮೇರಾ ದೇಶ್ ಮೇರಿ ಮಾ ಅಂತಕ್ಕಂಥ ಪಾಠದ ವಿಧ ಇತ್ತು, ಅದು ಕಹಾನಿ ಅಂತ ಬರ್ತದೆ. ಇನ್ನು ಶಿಕ್ಷಾ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ ಠಾಕೂರ್ ಗೋಪಾಲ್ ಶರಣ ಶಿವ. ಅಭಿನವ ಗೀತ ಬರೆದವರು ಹರಿಶಂಕರ್ ಕಶ್ಯಪ್. ಬೈಸಾಖಿ ಅನ್ನೋದು ತ್ಯೋಹಾರ ಪಂಜಾಬ್ ರಾಜ್ಯದಲ್ಲಿ ಆಚರಣೆ ಮಾಡಿದರೆ, ವಿಶು ತ್ಯೋಹಾರವನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ದಾರೆ. ಇಟ್ಸ್ ಎ ವೆರಿ ಸಿಂಪಲ್, ಕೇರಳ ಅಂತಕ್ಕಂಥದ್ದನ್ನು ನೀವು ಬರೀಬೋದು. ಇನ್ನು 1 ಮಾರ್ಕರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಏಕ್ ದಿನ್ ಭೂಲು ಕ್ಯಾ ಕರ್ ರಹಾ ಥಾ ಅಂತ ಇದೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಏಕ್ ದಿನ ಶಾಮ್ ಕೋ ಭೂಲು ಆಂಗನ್ ಮೇ ಬೈಠ್ ಕರ್ ದೂದ್ ಪೀ ರಹಾ ಥಾ. ನೆಕ್ಸ್ಟ್ ಒನ್, ಮೇಜರ್ ಕೋ ತುರಂತ್ ಕಿಸ್ಕಾ ಸ್ಮರಣ ಹೋ ಆಯಾ ಅಂತ ಇದೆ. ಸೊ ದ ಆನ್ಸರ್ ಈಸ್ ಮೇಜರ್ ಕೋ ತುರಂತ್ ಮಾತೃಭೂಮಿ ಕಾ ಸ್ಮರಣ ಹೋ ಆಯಾ. ಇನ್ನು ಮುರಳಿನೇ ಗಾನಾ ಕೈಸೆ ಸೀಖಾ ಹೇ ಅಂತ ಕೇಳಿದ್ದಾರೆ. ಮುರಳಿನೇ ಅಪ್ನಾ ಊರ್ ಛೇದ್ ಕರ್ ಗಾನಾ ಸೀಖಾ ಹೇ ಇಸ್ ದ ರೈಟ್ ಒನ್. ಇನ್ನು ಬಂದರ್ ಕ್ಯಾ ಲೇಕರ್ ಆಯಾ ಅಂತ ಕೇಳಿದ್ರು. ಸೊ ಬಂದರ್ ತರಾಜು ಲೇಕರ್ ಆಯಾ ಅನ್ನೋದು ಉತ್ತರವನ್ನು ನೀವು ಕೊಡಬೇಕು. 2 ಮಾರ್ಕರ್ ಕ್ವಶನ್ಸ್ಗೆ ಬರೋಣ. ಇವುಗಳನ್ನು 2-3 ಇಟ್ ಮೀನ್ಸ್ ಮಿನಿಮಮ್ 3 ಲೈನ್ಸಲ್ಲಾದರೂ ಕೂಡ ನೀವು ಉತ್ತರಗಳನ್ನು ಬರೀಬೇಕು. ಚೆನ್ನಾಗಿ ನೀಟಾಗಿ ನಿಮ್ಮ ಬ್ಲೂ ಪ್ರಿಂಟಲ್ಲಿ ನಿಮ್ಮ ಯಾವೆಲ್ಲ ಪಾಠದಲ್ಲಿ ಹೇಳಿದ್ದಾರೆ ನೋಡಿ, ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ ಇದು ಒಂದು ಮಾಡೆಲ್ ಆಗಿ ತಗೊಳ್ರಿ. ಗಾಂಧೀಜಿ ಪರ್ ನಾಟಕೋं का क्या प्रभाव पड़ा था ಅಂತ ಕೇಳಿದ್ದಾರೆ. श्रवण पितृ भक्ति नाटक पढ़कर उन्होंने निश्चय किया कि मुझे भी श्रवण कुमार जैसे बनना चाहिए. हरिश्चंद्र नाटक देखकर उन्होंने सोचा कि हर एक को हरिश्चंद्र की तरह संकट सहकर भी सच्चाई का पालन करना चाहिए. इन टेलीफोन की बातें सुनकर मोबाइल ने क्या सोचा ಅಂತ ಕೇಳಿದ್ದಾರೆ. यस, मोबाइल ने कहा बात तुम्हारी बिल्कुल सच है, पर तुम्हारे विचार आज के जमाने से मेल नहीं खाते हैं. अब तुम वक्त के साथ चलना सीखो ಅಂತ ಬರೆದ್ರೆ ಸಾಕು. नेक्स्ट वन, तिम्मक्का दंपति किस प्रकार के धर्म कार्य में लग गए. सो द आंसर इज तिम्मक्का दंपति ने उनके गांव के पास ही श्रीरंग स्वामी का मंदिर था, वहाँ हर साल मेला लगता था. वहाँ आने वाले जानवरों के लिए पीने के पानी का इंतजाम करने का निश्चय किया ಅಂತ ಬರೆದ್ರೆ ಸಾಕು. ಇನ್ನು पेड़ से गिरे सेब के देखो न्यूटन ने क्या सोचा ಅಂತ ಕೇಳಿದ್ದಾರೆ. सो पेड़ से गिरे सेब को देखकर न्यूटन ने सोचा कि यह नीचे क्यों कैसे गिरा. फिर से फेंका, वह नीचे आया. तब खोजबीन करके समझाया कि धरती पर चुंबकीय गुण होते हैं. इन बादल कैसे बनते हैं ಅಂತ ಕೇಳಿದ್ರು. समुद्र, झील, तालाब और नदियों का पानी सूरज की गर्मी से भाष्प बनकर ऊपर उठता है, उस भाष्प से ही बादल बनते हैं ಅಂತ ಬರೆದ್ರೆ ಸಾಕು. ಇನ್ನು संतुलित का आहार का मतलब क्या है, ಇದು ಇಂಪಾರ್ಟೆಂಟ್ ಇತ್ತು. शरीर को स्वस्थ और सदृढ़ रखने के लिए सही मात्रा में प्रोटीन, खनिज, कार्बोहाइड्रेट्स और फैट्स युक्त आहार को संतुलित आहार कहते हैं ಅಂತ ಬರೆದ್ರೆ ಸಾಕು. 3 ಮಾರ್ಕರ್ದು 4 ಕ್ವಶನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಪ್ರಶ್ನೆಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ. समाचार पत्र में कौन कौन से विषय होते हैं. सो द आंसर इज समाचार पत्र में देश विदेशों में घटने वाली घटनाओं का विवरण रहता है. खेलकूद, सिनेमा, मौसम, नौकरी संबंधी विज्ञापन, बाजार भाव, कृषि, व्यापार संबंधी सूचनाएं आदि होती है. कार्टून, पदबंध, विवाह संबंधी विज्ञापन, यस परीक्षा उपयोगी सामग्री, परीक्षा फल आदि विषय समाचार पत्र में होते हैं. इन अकबर ने बीरबल से शाही बगीचे में घूमते समय क्या कहा ಅಂತ ಕೇಳಿದ್ರು. सो अकबर ने बीरबल से शाही बगीचे में घूमते समय कहा कि बीरबल, मुझे हरे रंग का घोड़ा चाहिए. तुम मुझे 7 दिन में हरे रंग का घोड़ा ला दो. यदि हरे रंग का घोड़ा ना ला सके तो हमें अपनी शक्ल मत दिखाओ ಅಂತ ಬರೆದ್ರೆ ಸಾಕು. ಇನ್ನು ದೋಹಾದ ಭಾವಾರ್ಥ ಕೇಳಿದ್ದಾರೆ. ಫಸ್ಟ್ ದೋಹಾನೇ ಇದೆ. ऐसी बानी बोलिए मन का आपाक होय, ಅವರನ್ನು ಕೋ ಶೀತಲ ಕರೈ ಆಪಹು ಶೀತಲ ಹೋಯ ಅಂತ ಇತ್ತು. ಫಸ್ಟ್ ಇಲ್ಲಿ ಸ್ಟಾರ್ಟ್ ಮಾಡುವಾಗ ಏನು ಬರೀರಿ, ಕವಿತಾ ಅಂತ ಬರೀರಿ, ಅಲ್ಲಿ ಕಬೀರ್ ಕೆ ದೋಹೆ ಅಂತ ಬರೀರಿ.
कवि ಅಂತ ಬರೆದು कबीरदास ಅಂತ ಬರೆದು ಆಮೇಲೆ ಏನು ಬರಿಬೇಕು प्रस्तुत दोहे में कबीर कहते हैं कि ऐसे वचन बोलिए जिससे आपका अहंकार मिट जाए, आपकी बोल से दूसरों को शीतलता मिले और अपना मन भी शीतल हो जाए ಅಂತ ಬರೆದ್ರೆ ಸಾಕು. ಇನ್ನು ಅನುವಾದ ಮಾಡಬೇಕಾಗಿತ್ತು. ಸೊ ಕೊಟ್ಟ ಗದ್ಯ ಭಾಗವನ್ನು ಕನ್ನಡದಲ್ಲಿ भारत में रक्षाबंधन त्योहार का विशेष महत्व है. रक्षाबंधन का अर्थात रक्षा का बंधन ओके हमारे देश के कोने कोने में मनाया जाता है. ಸೊ ಇಲ್ಲಿ ಏನು ಬರಿಬಹುದು, ಭಾರತದಲ್ಲಿ ರಕ್ಷಾಬಂಧನ ಹಬ್ಬಕ್ಕೆ ವಿಶೇಷ ಮಹತ್ವವಿದೆ. ರಕ್ಷಾಬಂಧನ ಎಂದರೆ ರಕ್ಷಣೆಯ ಬಂಧ. ಇದನ್ನ ದೇಶದ ಮೂಲೆ ಮೂಲೆಗಳಲ್ಲಿ ಆಚರಿಸಲಾಗುತ್ತದೆ. ಅದನ್ನು ನಾವು ಇಂಗ್ಲಿಷ್ನಲ್ಲಿನೂ ಬರಿಬಹುದು. ರಕ್ಷಾಬಂಧನ್ ಫೆಸ್ಟಿವಲ್ ಹ್ಯಾಸ್ ಅ ಸ್ಪೆಷಲ್ ಇಂಪಾರ್ಟೆನ್ಸ್ ಇನ್ ಇಂಡಿಯಾ. ರಕ್ಷಾಬಂಧನ್ ಮೀನ್ಸ್ ದ ಬಾಂಡ್ ಆಫ್ ಪ್ರೊಟೆಕ್ಷನ್. ಇಟ್ ಈಸ್ ಅ ಸೆಲೆಬ್ರೇಟೆಡ್ ಇನ್ ಎವ್ರಿ ಕಾರ್ನರ್ ಆಫ್ ದಿ ಕಂಟ್ರಿ ಅಂತ ಬರೆದ್ರೆ ಸಾಕು. ಇನ್ನು ಪದ್ಯ ಭಾಗವನ್ನು ಪೂರ್ಣ ಮಾಡಬೇಕು. ಸೊ ಒಟ್ಟು ಇಲ್ಲಿ 4 ಅಂಕ ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 4 ಅಂಕ. ಸೊ ಓವರಾಲ್ 2 ಪ್ರಶ್ನೆಗಳು 4 ಅಂಕಕ್ಕೆ ಕೊಟ್ಟಿದ್ದಾರೆ. ಫಸ್ಟ್ ನಿಮಗೆ ಕೊಟ್ಟಿದ್ರು ಸಚಬೋಲೆದಿಂದ ಕೋ ಬಿಸರಾಯ ಅಂತಕ್ಕಂಥ ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಸೊ ಸಿಂಪಲ್ ಆಗಿ ಬರೀರಿ. सच बोले सच बात विचारे भले काम पर जीवन वारे मिलकर रहे नियम अपनाए भीति बातों को बिसराए ಅಂತಕ್ಕಂಥ. ಸೊ ಫಸ್ಟ್ ನಿಮಗೆ ಪ್ರಾರ್ಥನಾ ಅಂತಕ್ಕಂಥ ಪದ್ಯದೇ 4 ಸಾಲ ಇದ್ದಾವೆ, ಅದನ್ನು ನೋಡ್ಕೊಡ್ರಿ. ಇನ್ನು ಗದ್ಯ ಭಾಗ ಕೊಡ್ತಾರೆ, ಅದರ ಉತ್ತರಗಳನ್ನ ನೀವೇನು ಮಾಡಬೇಕು ಬರಿಬೇಕು. कौन कौन जानवर एक साथ रहते थे ಅಂತ ಕೇಳಿದ್ದಾರೆ. ಫಸ್ಟಕ್ಕೆ ಇದೆ ನೋಡಿ, एक भोलू और एक खरगोश दोनों ही एक साथ में जंगल में रहते थे. ಇನ್ನು भोलू ने क्या कहा ಅಂತ ಕೇಳಿದ್ದಾರೆ. ಸೊ ಇಲ್ಲೇ ಕೊಟ್ಟಿದ್ದಾರೆ. भोलू ने कहा हमें कभी लड़ाई नहीं करनी चाहिए, हमेशा एक दूसरे की सहायता करनी चाहिए. इन खरगोश ने क्या कहा, लास्ट के कोटिद्रो. खरगोश ने सुनकर कहा कि तुम यही कह रहे हो, हम दोनों मिलकर बहुत काम कर सकते हैं, हमारी मित्रता हमें मजबूत बनाती है. ಸೊ ಇದು ಬಹಳ ಸಿಂಪಲ್ ಇರ್ತದೆ. ಜಸ್ಟ್ ಪ್ಯಾಸೇಜ್ ಅನ್ನು ನೋಡಿಕೊಂಡು ಚೆನ್ನಾಗಲ್ಲಿರ್ತಕ್ಕಂಥ ಗದ್ಯ ಭಾಗವನ್ನು ಅರ್ಥ ಮಾಡಿಕೊಂಡು ಬರೆದ್ರೆ ಸಾಕು. ಇನ್ನು ಸ್ವಲ್ಪ ಮೇರಿ ಪಾಠಶಾಲಾ, ಮೇರಾ ಭಾರತ್ ಮಹಾನ್ ಮತ್ತು ಕರ್ನಾಟಕ ರಾಜ್ಯ ಅಂತ ಇದೆ. ಬಟ್ ನೀವು ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಯಾವ ಕೊಟ್ಟಿದ್ದಾರೆ ಅದನ್ನು ಪ್ರಿಪೇರ್ ಮಾಡಿಕೊಂಡು ಚುಟ್ಟಿ ಪತ್ರವನ್ನು ಚೆನ್ನಾಗಿ ಕಲೀರಿ. कोई सकारण देते हुए 4 दिन की छुट्टी ಪ್ರಧಾನಾಧ್ಯಾಪಕ. ಸೊ ಇಲ್ಲಿ ಪ್ರಧಾನಾಧ್ಯಾಪಕಕ್ಕೆ ಬರಿಬೇಕು, 4 ದಿನ ಕೇಳಬೇಕು, ಯಾವುದೇ ಕಾರಣವನ್ನು ಕೇಳಿದ್ದಾರೆ. ಸೊ ಫಸ್ಟ್ ಬರಿಬೇಕಾದ್ರೆ ನೀವು ಈ ಕಡೆ ಡೇಟ್ ಬರಿಬೇಕು, ಆಮೇಲೆ ಪ್ರೇಷಕ್ ಅಂತ ಬರೆದು ನಿಮ್ಮ ಹೆಸರು ಅಥವಾ ಅಬಕ ತರಗತಿ ಶಾಲೆ ಬರಿಬೇಕು. ಅದರ ಕೆಳಗಡೆ ಸೇವಾಮೆ ಅಂತ ಬರೆದು ಇಲ್ಲಿ ಪ್ರಧಾನಾಧ್ಯಾಪಕ ಶಾಲೆ ಹೆಸರು ಬರೀರಿ. ಆದರಣೀಯ ಮಹೋದಯ ವಿಷಯ ಅಂತ ಬರೆದು ಏನು ಬರೀಬೇಕು, 4 दिन की छुट्टी ಕೇಳಿ. ಅವಾಗ ಏನು ಬರೀಬೇಕು, ಮೇರಿ ಸೇಹತ್ ಠೀಕ್ ನೇ ಇಸ್ ಕಾರಣ. ಅಂದರೆ ನೀವು ಎಷ್ಟು 6 ತಾರೀಕಿಗೆ ಬರಿತಾ ಇದ್ದೀರಲ್ಲ, 7, 8, 9, 10 ಅಂದರೆ 7ರಿಂದ 7/4/2026ರಿಂದ 10/4/2026ರವರೆಗೆ 4 ದಿನ ನನಗೆ ರಜೆಯನ್ನು ಕೊಡಬೇಕು ಅಂತ ಬರೆದು ಸೊ ಕೆಳಗಡೆ ಏನು ಬರಬೇಕು, ಧನ್ಯವಾದ ಸಹಿತ ಆಪ್ಕ ಆಜ್ಞಾಕಾರಿ ಛಾತ್ರ ಅಂತ ಅಬಕ ಅಥವಾ ನಿಮ್ಮ ಹೆಸರು ಬರೆದ್ರೆ ಸಾಕು. ಚೆನ್ನಾಗಿ ಚುಟ್ಟಿ ಪತ್ರವನ್ನು ಬರ್ಕೊಂಡು ಹೋಗಿ. ಸೊ ಖಂಡಿತವಾಗಿ ಅದು ಬರ್ತದೆ. ಇಷ್ಟು ಮಾಡೆಲ್ ಆಗಿ ತಗೊಳ್ರಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಬಾಯ್ ಬಾಯ್.